ಭಗವಂತನೇ ನಿರ್ಮಾಣ ಮಾಡಿ ನಮಗೆ ಕೊಟ್ಟ ದೊಡ್ಡ ಸಂಪತ್ತು ಶ್ರೀಮದ್ ಭಾಗವತ. ಭಗವತ ನಿರ್ಮಿತಂ ಭಗವಾನೇವ ಪ್ರತಿಪಾದ್ಯತೆ. ಭಗವಂತನೇ ನಿರ್ಮಾಣ ಮಾಡಿದ ಗ್ರಂಥ ಅದು ಭಾಗವತ. ಭಗವಂತನೇ ಇದರಲ್ಲಿ ಉದ್ದಗಲಕ್ಕೆ ಪ್ರತಿಪಾದ್ಯಮಾನನಾದವ. ಅದು ಹೇಗೆ ಅಂದರೆ ಭಾಗವತರ ಮೂಲಕ, ಭಗವದ್ಭಕ್ತರ ಚಿಂತನೆಯ ಮೂಲಕ ಭಗವಂತನ ವೈಭವವನ್ನು ಪ್ರದರ್ಶನೆ ಮಾಡಿ ಭಗವಂತನೇ ನಮಗೆ ತನ್ನ ಪರಿಚಯವನ್ನು ಮಾಡಿಸಿಕೊಟ್ಟ ಅಪೂರ್ವವಾದ ಗ್ರಂಥ ಶ್ರೀಮದ್ಭಾಗವತ. ಭಗವಂತನ 5 ರೂಪಗಳು, ಪಂಚರೂಪಗಳು: ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಅಂತ. ಅದೇ ರೀತಿಯಾಗಿ ವಾಯುದೇವರದ್ದು 5 ರೂಪಗಳು: ಪ್ರಾಣಾಪಾನ ವ್ಯಾನೋಧಾನ ಸಮಾನ ಅಂತ 5 ಪ್ರಾಣದೇವರ ರೂಪಗಳು. ಅದೇ ರೀತಿಯಾಗಿ ರುದ್ರದೇವರದ್ದು 5 ರೂಪಗಳು, 5 ತಲೆಯ ರುದ್ರದೇವರಿದ್ದಾರೆ. ಅದೇ ರೀತಿಯಾಗಿ ಆ ರುದ್ರದೇವರ ಸನ್ನಿಧಾನ ಇದು. ಅದೇ ರೀತಿ 5 ಗಂಗೆಯ ಸನ್ನಿಧಾನ ಇದು, ಪಂಚಗಂಗೆಯ ಘಾಟ್ ಇದು. ಹಾಗಾಗಿ ಒಟ್ಟಿಗೆ ಪಂಚ ಸಂಬಂಧಿಯಾದಂತಹದ್ದು ಈ ಪ್ರಪಂಚ. ಅದಕ್ಕೆ ಸಂಬಂಧಪಟ್ಟ ಈ ಕೃತಿಯ ಚಿಂತನೆ ಇಲ್ಲಿ ನಡೀತಾ ಇದೆ. ವೇದವ್ಯಾಸ ದೇವರು ಮಂಗಳಾಚರಣೆ ಮಾಡ್ತಾರೆ. ಜನ್ಮಾದ್ಯಸ್ಯ ಯಥೋನ್ವಯಾತ್ ಇಲ್ಲಿಂದ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಮೊದಲನೇ ಶಬ್ದ ದೇವರ ಶಬ್ದ ಹೇಳಬೇಕಿತ್ತು, ಜನ್ಮ ಅನ್ನುವ ಶಬ್ದವನ್ನು ಹಾಕಿದ್ದಾರೆ. ಇದೊಂದು ತಲೆಬಿಸಿ. ಇದೊಂದು ಸಾಮಾನ್ಯವಾಗಿ ಒಂದು ಗ್ರಂಥ ಮಾಡುವಾಗ ಮಹಾಭಾರತ ಇದೆ, ನಾರಾಯಣಂ ಸುರಗುರುಂ ಜಗದೇಕನಾಥಂ, ನೇರ ನಾರಾಯಣ ದೇವರನ್ನೇ ಹೇಳುವ ಶಬ್ದ ಇದೆ. ಇಲ್ಲಿ ಜನ್ಮ ಅಂತ ಏನೋ ಒಂದು ಶಬ್ದವನ್ನು ಹಾಕಿ ವೇದವ್ಯಾಸ ದೇವರು ಆರಂಭ ಮಾಡಿದರ ಗ್ರಂಥ ಅಂತ ನಮಗೆ ಅನಿಸ್ತದೆ. ಹಾಗೆಲ್ಲ ಇಲ್ಲ. ಇಲ್ಲಿ ಬೇರೆ ಬೇರೆ ಚಿಂತನೆಗಳಿವೆ. ಒಂದು ಸ್ಥೂಲವಾದ ಚಿಂತನೆ ಏನು ಅಂತಂದರೆ, ಜಾ ಎಂಬ ಶಬ್ದ ಇದೆ ನೋಡಿ. ಈ ಜಾ ಯಾ ಎಲ್ಲ ಒಂದು ಅಭಿನ್ನವಾಗಿ ವ್ಯವಹಾರ ಮಾಡ್ತಾರೆ. ಯಮಕವಾರ್ತದಲ್ಲೆಲ್ಲ ಆಚಾರ್ಯರು ಜಾ ಹೇಳಬೇಕಾದಲ್ಲಿ ಯಾ ಹೇಳ್ತಾರೆ, ಯಾ ಹೇಳಬೇಕಾದಲ್ಲಿ ಜಾ ಹೇಳ್ತಾರೆ. ಲಡಯೋರಭೇದ, ಯಜಯೋರಭೇದ, ಒಭಯೋರಭೇದ, ವಂಗ ಭಂಗ ಅಂತೆಲ್ಲ ಹೇಳ್ತೇವೆ ನೋಡಿ. ಹಾಗೆ ಇಲ್ಲಿ ಜನ್ಮ ಎಂಬಲ್ಲಿ ಜಾ ಶಬ್ದ ಇದೆ. ಜಾ ಅಂದರೆ ಯಾ ಅಂತ ಅರ್ಥ. ಯಾ ಅಂತಂದರೆ ಈ ಪ್ಲಸ್ ಆ ಯಾ. ಈ ಅಂದರೆ ಲಕ್ಷ್ಮೀದೇವಿ, ಆ ಅಂದರೆ ನಾರಾಯಣ, ಯಾ ಅಂದರೆ ಲಕ್ಷ್ಮೀನಾರಾಯಣ ದೇವರನ್ನು ಹೇಳುವ ಶಬ್ದನೇ ಇಲ್ಲಿಂದ ಪ್ರಾರಂಭ ಆಗ್ತಾ ಇದೆ. ಅದರಿಂದ ಭಾಗವತ ಎಲ್ಲಿಂದ ಪ್ರಾರಂಭ ಆಯಿತು ಅಂದರೆ ಲಕ್ಷ್ಮೀನಾರಾಯಣ ದೇವರ ಕಥೆಯಿಂದ ಪ್ರಾರಂಭ ಆಯಿತು. ನಮ್ಮ ಸೌಭಾಗ್ಯ ಏನು ಅಂತಂದರೆ, ಗಂಗಾ ತೀರದಲ್ಲಿ ಲಕ್ಷ್ಮೀನಾರಾಯಣ ದೇವರು, ಪರ್ತಗಾಳಿ ಮಠದಲ್ಲಿ ಪೂಜ್ಯಮಾನರಾದ ದೇವರು ಲಕ್ಷ್ಮೀನಾರಾಯಣ ದೇವರು. ಹಾಗಾಗಿ ಅವರ ಹೆಸರಿನಿಂದ ಈ ಗ್ರಂಥ ಇಲ್ಲಿ ಪ್ರಾರಂಭ ಆಗಿದೆ. ಅದನ್ನೇ ನಾವು ಹೇಳುವ ಯೋಗ. ಹಾಗಾಗಿ ಅದೂ ಒಂದು ನಾವು ಚಿಂತನೆ ಮಾಡಬಹುದು. ಜನ್ಮ ಅಂತಂದರೆ 14 ಲೋಕಗಳ ಜನ್ಮ. ಆ 14 ಲೋಕಗಳನ್ನು ನಿರ್ಮಾಣ ಮಾಡಿದ ಬ್ರಹ್ಮದೇವರ ತಂದೆಯಾದ ಭಗವಂತನ ಮಹಿಮೆಯನ್ನೇ ಇದು ಹೇಳ್ತಾ ಇದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಜನ್ಮ ಅಂತ ನಾವು ಅಲ್ಲಿ ನಿಲ್ಲಿಸಬಾರ್ದು. ಜನ್ಮಾದಿ ಅಸ್ಯ ಯತಃ ಅಂತ ಅಲ್ಲಿ ತನಕ ನಾವು ಓದಬೇಕು. ನಾವು ಅಂದರೆ ಜನ್ಮವನ್ನು ಕೊಟ್ಟವ ಅಂತರ್ಥ. ಜನ್ಮವನ್ನು ಮಾತ್ರ ಅಲ್ಲ, ಜನ್ಮವನ್ನು ಕೊಟ್ಟು ನಮ್ಮನ್ನು ಎಲ್ಲಿ ಮುಟ್ಟಿಸಬೇಕೋ ಅಲ್ಲಿ ಮುಟ್ಟಿಸ್ತಾನೆ. ಬರೀ ಗಂಗೆಗೆ ಇಳಿಸಿದರೆ ಸಾಕಾಗುವುದಿಲ್ಲ. ಗಂಗೆಯಿಂದ ಇಳಿಸಿ ಸ್ನಾನ ಮಾಡಿಸಿ ಪುಣ್ಯ ಕೊಟ್ಟು ನಮ್ಮನ್ನು ಮೇಲಕ್ಕೆ ಬರಿಸಬೇಕು. ನಮ್ಮ ದೇವರು ಎಷ್ಟು ಉಪಕಾರ ಮಾಡಿದ್ದಾನೆ ಅಂತಂದರೆ, ಜನ್ಮ ಮಾತ್ರ ಕೊಟ್ಟದ್ದಲ್ಲ, ಸೃಷ್ಟಿ ಸ್ಥಿತಿ ಸಂಹಾರ ನಿಯಮ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಏನೆಲ್ಲ ಕೊಡಬೇಕೋ ಅದೆಲ್ಲ ಕೊಟ್ಟು ಭಗವಂತ ಜನ್ಮದಿಂದ ಆರಂಭ ಮಾಡಿದ. ಈ ಜನ್ಮ ಬರಲಿಲ್ಲ ಅಂತಂದರೆ ನಮಗೆ ಸಾಧನೆ ಮಾಡಲಿಕ್ಕೇ ಸಾಧ್ಯ ಇಲ್ಲ. ಪಾಲನೆ ಮಾಡದೆ ಹೋದರೆ ನಾವೇನು ಮಾಡಲಿಕ್ಕೆ ಸಾಧ್ಯ? ಅದರ ಮೇಲೆ ಸಂಹಾರವನ್ನು ಕೊಟ್ಟ. ಒಂದೇ ಜನ್ಮದಲ್ಲಿ ನಮಗೆ ಸಾಧನೆ ಮಾಡಲಿಕ್ಕಾಗುವುದಿಲ್ಲ. ಮತ್ತೆ ಒಳ್ಳೆಯ ಜನ್ಮ, ಮತ್ತೆ ಒಳ್ಳೆಯ ಜನ್ಮ, ಮತ್ತೆ ವೈಷ್ಣವ ಜನ್ಮ ಇದನ್ನೆಲ್ಲ ಕೊಟ್ಟು ಭಗವಂತ ನಮ್ಮಿಂದ ಸಾಧನೆ ಮಾಡಿಸ್ತಾನೆ. ನಮಗೆ ಅಜ್ಞಾನವನ್ನೂ ಕೊಟ್ಟ, ಅಜ್ಞಾನವನ್ನು ಪರಿಹಾರ ಮಾಡಿ ಜ್ಞಾನವನ್ನೂ ಕೊಡ್ತಾನೆ. ಅಜ್ಞಾನದಿಂದ ಬಂಧನವನ್ನು ಕೊಟ್ಟ, ಬಂಧನದಿಂದ ಬಿಡುಗಡೆ ಮಾಡಿ ಮೋಕ್ಷವನ್ನೂ ಕರುಣಿಸಿದ. ಅಂದರೆ ನಾವು ಶಾಲೆಗೆ ಹೋಗ್ತೇವೆ. ಶಾಲೆಗೆ ಹೋಗೋದು ಯಾಕೆ ಅಂತಂದರೆ ಶಾಲೆಯಲ್ಲೇ ಕೂತ್ಕೊಳ್ಳಿಕ್ಕಲ್ಲ. ಕೆಲವು ಸಲ ಅನಿಸೋದುಂಟು, ದೇವರೇ ನನಗೆ ಯಾಕೆ ಮರಣ ಕೊಡ್ತಿ
ನಾನು ಪರ್ಮನೆಂಟಾಗಿ ಇಲ್ಲಿರ್ತೇನೆ ಅಂತ. ನಾವು ಶಾಲೆಗೆ ಹೋಗೋದು, ಒಬ್ಬ ಹುಡುಗ ಹೇಳ್ತಾನೆ, ಸ್ಯಾರ್ ನನ್ನನ್ನು 1ನೇ ಕ್ಲಾಸಲ್ಲೇ ಕೂಡಿಸಿ ಅಂತ ಹೇಳಿದರೆ ಅವನಷ್ಟು ಮೂರ್ಖ ಹುಡುಗ ಮತ್ತೊಬ್ಬ ಇಲ್ಲ. ನಾವು ಶಾಲೆಗೆ ಹೋಗೋದು ಯಾಕೆ ಅಂತಂದರೆ ಅಲ್ಲಿ ಶಾಲೆಯಲ್ಲೇ ಕೂಡಲಿಕ್ಕಲ್ಲ, ಶಾಲೆಯಿಂದ ಬಿಡುಗಡೆಯಾಗಿ ಮತ್ತೆ ಅದನ್ನು ಬಿಟ್ಟು ನಾವು ಬೇರೆ ಜಾಗಕ್ಕೆ ಹೋಗಲಿಕ್ಕೆ ನಾವು ಬರುವುದು ಶಾಲೆಗೆ. ಹಾಗೆಯೇ ಇದೊಂದು ಪಾಠಶಾಲೆ, ಇಲ್ಲೇ ಇರಲಿಕ್ಕೆ ಬಂದದ್ದಲ್ಲ, ಇಲ್ಲಿ ಕಲೀಲಿಕ್ಕೆ ಮಾತ್ರ, ಇಲ್ಲಿ ಸಾಧನೆ ಮಾಡಲಿಕ್ಕೆ ಮಾತ್ರ. ಸಾಧನೆ ಮುಗಿಸಿ ನಾವು ಫಲವನ್ನು ಪಡೀಲಿಕ್ಕೆ ಭಗವಂತನ ಮನೆಗೆ ಹೋಗಬೇಕು. ಹಾಗಾಗಿ ನಮಗೆ ಇಲ್ಲಿಂದ ಅಲ್ಲಿ ಕಳುಹಿಸುವ ತನಕದ ಜವಾಬ್ದಾರಿಯನ್ನು ಹೊತ್ತ ಸರ್ವೋತ್ತಮನಾದ ಭಗವಂತನ ಮಹಿಮೆಯನ್ನು ಹೇಳುವ ಜನ್ಮಾದ್ಯಸ್ಯ ಯತಃ ಎಂಬಂತಹದ್ದು ಪರಮಾತ್ಮನ ಅಸಾಧಾರಣವಾದ ಲಕ್ಷಣ. ಜನ್ಮಾದ್ಯಸ್ಯ ಯತಃ ಅಂದರೆ ಜನ್ಮಾದಿ ಕಾರಣತ್ವ ಅಂತ ಅರ್ಥ. ಇದು ಪರಮಾತ್ಮನ ಸ್ವರೂಪ ಲಕ್ಷಣ, ಇದು ಭಗವಂತನದ್ದೇ ಲಕ್ಷಣ. ಭಗವಂತ ಬೇರೆ ಅಲ್ಲ, ಅವನ ಲಕ್ಷಣ ಬೇರೆ ಅಲ್ಲ. ಹಾಗಾಗಿ ದೇವರನ್ನೇ ಹೇಳುವಂತಹ ಶಬ್ದ ಇದು. ವೇದವ್ಯಾಸ ದೇವರು ತುಂಬ ಇಷ್ಟಪಟ್ಟು ಇದನ್ನು ಹೇಳಿತ್ತು. ನಿಜವಾಗಿ ಏನು ಹೇಳಬೇಕಿತ್ತು ಅಂತಂದರೆ, ದೇವರು ನಾರಾಯಣ ಗುಣಪರಿಪೂರ್ಣ ಅಂತ ಹೇಳಬೇಕು. ನಮಗೆ ಗುಣಪರಿಪೂರ್ಣ ಅಂದರೆ ನಮಗೆ ಅರ್ಥ ಆಗುವುದಿಲ್ಲ. ಎಲ್ಲಿಯಾದರೂ ನೀವು ನೋಡಿದಿರೋ ಗುಣಪರಿಪೂರ್ಣ ಅಂತ ರೀ, ಒಳ್ಳೆಯವರು ಅಂತ ತಿಳ್ಕೊಂಡಿದ್ದೇನೆ ರೀ, ಎಲ್ಲ ಗೊತ್ತಾಯಿತು. ಯಾರನ್ನು ನೋಡಿದರೂ ನಾವು ಹಂಗೆ ಹೇಳ್ತೇವೆ, ನಾವು ಎಲ್ಲ ಚೆನ್ನಾಗಿತ್ತು ರೀ, ಬಹಳ ಚೆನ್ನಾಗಿದ್ದಾರೆ ಅಂತ. ಕೊನೆಗೆ ಒಂದಿನ ಹೇಳ್ತೇವೆ ರೀ ಅವ್ರು ಕೈ ಕೊಟ್ಟರು ಅಂತ. ಹಾಗಾಗಿ ಪ್ರಪಂಚದಲ್ಲಿ ಗುಣಪರಿಪೂರ್ಣ ಯಾರಿದ್ದಾರೆ? ಹಾಗಾಗಿ ಇದು ದೇವರು ಗುಣಪರಿಪೂರ್ಣ ಅಲ್ಲ, ಅಸಂಭಾವಿತ ಅಂತ ನಮಗೆ ಚಿಂತನೆ ಬಂದಾಗ ಜನ್ಮಾದ್ಯಸ್ಯ ಯತಃ ಅಂತ ವೇದವ್ಯಾಸ ದೇವರೇ ಬ್ರಹ್ಮಸೂತ್ರದಲ್ಲಿ ಇದರ ಯುಕ್ತಿಯನ್ನು ರಚನೆ ಮಾಡಿ ಹೇಳಿದರು. ಅಂದರೆ ಗುಣಪರಿಪೂರ್ಣ ಯಾಕೆ ಅಂತಂದರೆ, ಜನ್ಮಾದಿಗಳನ್ನು ಇಷ್ಟು ಪ್ರಪಂಚಕ್ಕೆ ಇಷ್ಟೊಂದು ಕೊಡ್ತಾನೆ ಅಂತಂದರೆ ಅವನು ಎಷ್ಟು ಗುಣಪರಿಪೂರ್ಣ ಆಗಿರಬೇಕು. ನಮಗೆ ದೋಣಿಯಲ್ಲಿ ನಾವು ಬರ್ತೇವೆ ನೋಡಿ, ದೋಣಿ ಇಲ್ಲದೆ ಬೆಳಗಿನಿಂದ ರಾತ್ರಿ ತನಕ ಸ್ವಿಮ್ಮಿಂಗ್ ಮಾಡ್ತವೆ ನೋಡಿ ಆ ಮೀನುಗಳು. ಅದಕ್ಕೆ ಯಾರು ಸ್ವಿಮ್ಮಿಂಗ್ ಕಲಿಸಿಕೊಟ್ರು? ನಮಗೆ ಕೈ ಬಡಿಬೇಕಿಷ್ಟು, ಕಾಲು ಬಡಿಬೇಕಿಷ್ಟು ಹೇಳಿದರು, ಇಲ್ಲಿ ಬಂದರೆ ಮುಳುಗುವುದೇ ನಾವಿಲ್ಲಿ. ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇರ್ತಾರೆ. ನಾವು ವಿಮಾನದಲ್ಲಿ ಹಾರಿಕೊಂಡು ಹೋಗ್ತೇವೆ. ಹಕ್ಕಿಗಳಿವೆ ನೋಡಿ, ಆ ಹಕ್ಕಿಗಳು ಹಾರ್ತವೆ ನೋಡಿ. ಅದಕ್ಕೆ ಯಾರು ಹಾರಲಿಕ್ಕೆ ಹೇಳಿಕೊಟ್ರು? ರೆಕ್ಕೆ ಇದೆ ಅಂತ ಹೇಳ್ತಾರೆ, ಆ ರೆಕ್ಕೆಯನ್ನು ಬಿಡಿಸಬೇಕು ಅಂತ ಯಾರು ಹೇಳಿಕೊಟ್ರು? ಅದನ್ನು ಯಾರು ನಿರ್ಮಾಣ ಮಾಡಿದರು? ಇದು ಅದ್ಭುತವಾದ ಭಗವಂತನ ಈ ಸೃಷ್ಟಿ. ಹಾಗಾಗಿ ಭಗವಂತ ಜ್ಞಾನವನ್ನು ಕೊಡ್ತಾನೆ. ಭಗವಂತನ ಒಬ್ಬೊಬ್ಬರಿಗೂ ಜನ್ಮ ಕೊಟ್ಟ, ಜ್ಞಾನವನ್ನು ಕೊಟ್ಟ, ಬಂಧನವನ್ನು ಕೊಟ್ಟ, ಬಿಡುಗಡೆ ಮಾಡ್ತಾನೆ. ಹಾಗಾಗಿ ಭಗವಂತ ಬಂಧನೆ ಮಾಡಿ ಬಂಧನದಿಂದ ಬಿಡುಗಡೆಗೊಳಿಸಿ ತನ್ನ ಪರಿಚಯವನ್ನು ಮಾಡಿಸಿ ಭಗವಂತ ಅವನಿಗೆ ತನ್ನ ಮನೆಯನ್ನೇ ಕೊಡ್ತಾನೆ. ಯಾರು ಕೊಡ್ತಾರ್ರಿ? ನಾವು ಸಾಮಾನ್ಯವಾಗಿ ಮನೆಗೆ ಬನ್ನಿ ಅಂತ ನಾವು ಹೇಳ್ತೇವೆ. ಬಂದರೆ ರೀ 4 ದಿವಸ ಬರ್ರಿ ನಮ್ಮಲ್ಲಿ ರೀ, ಪರ್ಮನೆಂಟ್ ಬನ್ನಿ ಅಂತ ಯಾರಾದರೂ ಹೇಳ್ತಾರ? ಬಂದೆ 4 ದಿವಸ ಬನ್ನಿ, ನಿಮ್ಮ ಕಳಿಸುವ ವ್ಯವಸ್ಥೆ ನಾನೇ ಮಾಡ್ತೇನೆ, ಟಿಕೆಟ್ ನಾನೇ ಮಾಡಿಕೊಡ್ತೇನೆ, ಪರ್ಮನೆಂಟ್ ಕೂಡಬೇಡಿ ಅಂತ. ನಮ್ಮ ದೇವ್ರದ್ದು ಕ್ರಮ ಹೇಗೆ ಅಂತಂದರೆ ನಮಗಿಂತ ಸ್ವಲ್ಪ ವ್ಯತ್ಯಾಸ. ನಾವು ಬನ್ನಿ ಅಂತ ಹೇಳ್ತೇವೆ, ಹೋಗಿ ಅಂತ ಒಟ್ಟಿಗೆ ಹೇಳ್ತೇವೆ. ನಮ್ಮ ದೇವರು ಹೇಳ್ತಾನೆ ಬನ್ನಿ ಅಂತ ಹೇಳುವುದಿಲ್ಲ. ಅವನು ಹೇಳಬೇಕಾದ್ರೇ ನೀನು ಸಾಧನೆ ಮಾಡು ಅಂತ ಹೇಳ್ತಾನೆ. ಆಮೇಲೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದರೆ ನಚ ಪುನರಾವರ್ತತೆ. ದೇವ್ ತನ್ನ ಮನೆಗೆ ಹೋದರೆ ಮತ್ತೆ ವಾಪಸ್ ಕಳಿಸುವುದಿಲ್ಲ, ಅವನ ಹತ್ರನೇ ಇಟ್ಕೊಳ್ತಾನೆ. ಇಷ್ಟು ಪ್ರೀತಿ ಮಾಡತಕ್ಕಂತಹ ವಸ್ತು ನಮಗೆ ದೇವರನ್ನು ಬಿಟ್ಟರೆ ಪ್ರಪಂಚದಲ್ಲಿ ಮತ್ತೊಬ್ಬ ಇಲ್ಲ. ಎಂತಹ ಗುಣಪರಿಪೂರ್ಣ, ತನ್ನ ಮನೆಯನ್ನೇ ಕೊಡ್ತಾನೆ ನಮಗೆ ಅಂತಂದರೆ ಅವನಷ್ಟು ದೊಡ್ಡ ಹೃದಯವಂತಿಕೆ ಪ್ರಪಂಚದಲ್ಲಿ ಮತ್ತೊಬ್ಬರಿಗಿಲ್ಲ. ಅದನ್ನೇ ಜನ್ಮಾದ್ಯಸ್ಯ ಯತಃ, ಜನ್ಮಾದಿ ಮೋಕ್ಷವನ್ನು ಕೊಡುವವನಾದ್ದರಿಂದ ಅವನು ಗುಣಪರಿಪೂರ್ಣನಾಗಿದ್ದಾನೆ. ಗುಣಪರಿಪೂರ್ಣನಾದ ಭಗವಂತನನ್ನೇ ಹೇಳುವ ಶಬ್ದ ಜನ್ಮಾದ್ಯಸ್ಯ ಯತಃ ಅಂತ. ನಮ್ಮ ಆಚಾರ್ಯರು ಇಷ್ಟು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಬೇರೆ ವ್ಯಾಖ್ಯಾನ ನೋಡಿದರೆ ಜನ್ಮಾದಿ ಅಂದರೆ ಸೃಷ್ಟಿ ಸ್ಥಿತಿ ಸಂಹಾರ ಅಷ್ಟಕ್ಕೆ ನಿಲ್ಲಿಸ್ತಾರೆ. ಆಚಾರ್ಯರು ಜ್ಞಾನವನ್ನು ಕೊಟ್ಟು ಮೋಕ್ಷವನ್ನು ಕರುಣಿಸ್ತಾನೆ. ಪಕ್ಷಿಗಳಿಗೆ ಜ್ಞಾನ, ಒಂದು ಪಕ್ಷಿಯನ್ನು ಕೂಡಿಸಿ ಅಪ್ಪ ಪಕ್ಷಿ ನಿನಗೆ ನಾನು ಭಾಗವತ ಹೇಳ್ತೇನೆ ಅಂತ ಅದಕ್ಕೆ ಅರ್ಥ ಆಗುತ್ತಾ? ಅದಕ್ಕೆ ಜ್ಞಾನ ಕೊಡಲಿಲ್ಲ. ಅದಕ್ಕೆ ನಮಗೆ ದೇವರು ಎಷ್ಟು ಉಪಕಾರ ಮಾಡಿದ್ದಾನೆ ಅಂತಂದರೆ ಆ ಜ್ಞಾನವನ್ನು ಕೊಟ್ಟು ಪರಮೋಪಕಾರ ಮಾಡಿ ಕೊನೆಗೆ ಮೋಕ್ಷದ ತನಕ ಕೊಡ್ತಾನೆ. ಇದು ಭಗವಂತನ ಮಹಿಮೆ, ಜನ್ಮಾದಿ ಕಾರಣತ್ವ ಎಂಬುದು ಪರಮಾತ್ಮನ ಲಕ್ಷಣ. ಅದನ್ನೇ ವೇದವ್ಯಾಸದೇವರು ಭಾಗವತದಲ್ಲಿ ನಿರೂಪಣೆ ಮಾಡಿ ಅದು ಹೇಗೆ ತೀರ್ಮಾನ ಮಾಡೋದು ನಮ್ಮ ಜನ್ಮಾದ್ಯಸ್ಯತಃ ಜನ್ಮಾದಿ ಕಾರಣ ಅಂತ ಹೇಗೆ ತೀರ್ಮಾನ ಮಾಡೋದು ನಮ್ಮ ಅಂತಂದರೆ ಅನ್ವಯತಃ ಇತರತಶ್ಚ.
ಒಂದು ಕಾರಣ ಅಂತ ನಾವು ಹೇಗೆ ತೀರ್ಮಾನ ಮಾಡ್ತೇವೆ ನೋಡಿ. ನಮಗೆ ಕಾರಣ ಅಂತ ನಾವು ತೀರ್ಮಾನ ಮಾಡೋದು ಹೇಗೆ ಅಂತಂದರೆ ಅದು ಇದ್ದರೆ ಆಗಬೇಕು, ಅದು ಇಲ್ಲದಿದ್ದರೆ ಆಗಬಾರ್ದು. ಈಗ ಬೆಂಕಿ ಎಂಬುದು ಅನ್ನ ಮಾಡಲಿಕ್ಕೆ ಕಾರಣ. ಬೆಂಕಿ ಇದ್ದರೆ ಅನ್ನ ಆಗುತ್ತೆ, ಬೆಂಕಿ ಇಲ್ಲದಿದ್ದರೆ ಅನ್ನ ಆಗುವುದಿಲ್ಲ. ಅದರಿಂದ ಅನ್ನಕ್ಕೆ ಬೆಂಕಿ ಕಾರಣ ತೀರ್ಮಾನ ಮಾಡ್ತೇವಿಲ್ಲ. ಅನ್ವಯ ಇತರ ಅಂತ ಶಾಸ್ತ್ರೀಯ ಭಾಷೆಯಲ್ಲಿ ಹೇಳ್ತಾರೆ. ಹಾಗೆ ಭಗವಂತ ಇದ್ದರೆ ಜಗತ್ತಿನ ಜನ್ಮಾದಿಗಳ ಆಗ್ತವೆ, ದೇವರು ಇಲ್ಲದಿದ್ದರೆ ಜನ್ಮಾದಿಗಳ ಆಗುವುದಿಲ್ಲ. ನೀವು ನೋಡಿ, ಡಾಕ್ಟ್ರುಗಳು ದೊಡ್ಡ ದೊಡ್ಡ ಡಾಕ್ಟ್ರ್ ಇದ್ದಾರೆ, ನಮ್ಮ ಹತ್ರ ಬರ್ತಾ ಇರ್ತಾರೆ. ಅವರಿಗೆ ಮಕ್ಕಳಾಗೋಲ್ಲ, ಅವರು ಮಕ್ಕಳ ಸ್ಪೆಷಲಿಸ್ಟ್. ಅವ್ರು ಹೇಳ್ತಾರೆ ನಮ್ಮ ಮಕ್ಕಳ ಸ್ಪೆಷಲಿಸ್ಟ್, ಚಿಲ್ಡ್ರನ್ ಸ್ಪೆಷಲಿಸ್ಟ್. ಅವರು ಮಕ್ಕಳೇ ಆಗೋಲ್ಲ. ನಲ್ಲಿ ಮಕ್ಕಳ ಡಾಕ್ಟ್ರಿ, ನೀವು ಮಕ್ಕಳಾಗಲಿಲ್ಲ ಅಂದರೆ ಹೇಗೆ ಅಂತ. ಇಲ್ಲರಿ, ನಾವು ಡಾಕ್ಟ್ರ್ ಆಗಿದ್ದರೆ ನಿಮ್ಮ ಹತ್ರ ನಾವು ಬರ್ತು ಬಿಡ್ತಿದ್ದೇವೆ, ಅಷ್ಟು ಸುಮ್ಮನೆ ನಾ ಹೇಳಲಿಕ್ಕೆ ಅಷ್ಟೇ. ಹಾಗಾಗಿ ಆ ಜನ್ಮಾದಿಗಳನ್ನು ಕೊಡುವಂಥವನು ದೇವರಿದ್ದರೆ ಒಳಗೆ ಆ ಮಕ್ಕಳು ಸಂತಾನ ಅದೆಲ್ಲ ಬೆಳೀಲಿಕ್ಕೆ ಸಾಧ್ಯ. ದೇವರು ಇಲ್ಲದಿದ್ದರೆ ಸಾಧ್ಯ ಇಲ್ಲ. ಆಚಾರ್ಯರು ಹೇಳ್ತಾರೆ, ಪಿತು ಚೇತನಾದಿ ಜನ್ಮ ಜಾಯತೆ. ಒಬ್ಬ ಚೇತನ ಒಬ್ಬ ಇದ್ದರೆ ಮಾತ್ರ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಅನ್ವಯತಃ ಇತರತಃ ಅಂತ ಆಚಾರ್ಯರು ಇದಕ್ಕೆ ಇನ್ನೂ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ನೀವು ಶಾಸ್ತ್ರ ವೇದ ಇದೆ, ಅದು ಅನಾದಿ ಕಾಲದ ವೇದ ಪ್ರಮಾಣ. ಅದು ಹೇಳುತ್ತೆ, ಅದು ಪರಮಾತ್ಮನಿಂದಾಗಿ ಪ್ರಪಂಚಕ್ಕೆ ಜನ್ಮಾದಿಗಳು ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ಅಂತ ಆ ಭಗವಂತನ ಜನ್ಮಾದಿ ಕಾರಣತ್ವವನ್ನು ವೇದಗಳು ಹೇಳ್ತವೆ. ಅನ್ವಯತಃ ಅದನ್ನು ಉಪಕ್ರಮ ಉಪಸಂಹಾರಾದಿಗಳನ್ನು ಪರಿಶೀಲನೆ ಮಾಡಿದರೆ ಅದು ಭಗವಂತನೇ ಮಾಡಿದ್ದು, ವಿಷ್ಣುವನ್ನು ಬಿಟ್ಟು ಬೇರೆ ಯಾರೂ ಅಲ್ಲ. ಅನ್ವಯದಿಂದ ಅಂದರೆ ಉಪಕ್ರಮ ಉಪಸಂಹಾರಾದಿಗಳ ಅನ್ವಯದಿಂದ ಅದು ಗೊತ್ತಾಗುತ್ತೆ ಅಂತ. ಇತರತಃ ಯುಕ್ತಿಯಿಂದಲೂ ಗೊತ್ತಾಗ್ತದೆ ಅಂತ ನಾವು ಆಲೋಚನೆ ಮಾಡಿದರೆ ನಾವು ಎಷ್ಟು ಸಲ ಓದಿದ್ರೂ ಅರ್ಥ ಆಗೋಲ್ರಿ. ಅರ್ಥನೇ ತಲೆಗೆಡಿಸಿಕೊಂಡ್ರೂ ಅರ್ಥ ಆಗೋದಿಲ್ಲ. ದೇವರೇ ಏನು ಅರ್ಥ ಆಗೋಲ್ಲ, ಹೌದಾ, ಅರ್ಥ ಮಾಡ್ತೀವಿ ಸಣ್ಣ ದೇವರು, ಮತ್ತೆ ನೋಡಿದ್ರೆ ಅರ್ಥ ಆಗುತ್ತೆ ನಮಗೆ. ಅಂದರೆ ದೇವರು ಬುದ್ಧಿ ಕೊಟ್ಟರೆ ಅರ್ಥ ಆಗುತ್ತೆ, ದೇವರು ಬುದ್ಧಿ ಕೊಡಲಿಲ್ಲದಿದ್ದರೆ ಅರ್ಥನೇ ಆಗೋದಿಲ್ಲ. ಜ್ಞಾನ ಬರಬೇಕಾದ್ರೆ ದೇವರು ಕೊಟ್ಟರೆ ಜ್ಞಾನ ಬರುವುದು, ಇಲ್ಲದಿದ್ದರೆ ಇಲ್ಲ. ಅದನ್ನು ಇತರತಃ ಅಂದರೆ ಯುಕ್ತಿಯಿಂದ ಅನುಸಂಧಾನ ಮಾಡಿದಾಗ ಗೊತ್ತಾಗುತ್ತೆ ಅಂತ. ಅಲ್ಲ, ದೇವರಿಗೆ ಇಷ್ಟು ಜನರಿಗೂ ಜ್ಞಾನ ಕೊಡಲಿಕ್ಕೆ ಸಾಧ್ಯ ಉಂಟಾ? ಅವನಿಗೆ ಎಷ್ಟು ಜ್ಞಾನ ಇರಬೇಕು. ಒಂದು ಮ್ಯಾಥ್ಸ್ ಟೀಚರ್ ಇರ್ತಾರೆ, ಮ್ಯಾಥ್ಸಿನ ಬಗ್ಗೆ ಹೇಳಿಕೊಡ್ತಾರೆ, ಅವರಿಗೆ ಸೋಷಲ್ ಪಾಠ ಮಾಡಲಿಕ್ಕೆ ಬರೋಲ್ಲ, ಸೈನ್ಸ್ ಹೇಳಲಿಕ್ಕೆ ಬರೋಲ್ಲ. ನಮ್ಮ ದೇವರು ಒಬ್ಬೊಬ್ಬರಿಗೆ ಒಂದೊಂದು ಜ್ಞಾನ ಕೊಡ್ತಾನ್ರಿ, ಹೇಗೆ ಸಾಧ್ಯನಾ? ಅದಕ್ಕೆ ಹೇಳಿದರು, ಅರ್ಥೇಶು ಅಭಿಜ್ಞಾ. ಅವನು ಸರ್ವಜ್ಞನಾದವ, ಅವನಿಗೆ ಎಲ್ಲವೂ ಗೊತ್ತಿದೆ, ಅವನಿಗೆ ಉಂಟ ಅಷ್ಟು ಸ್ವರಾಟ್. ಅವನಿಗೆ ಯಾರು ಜ್ಞಾನ ಹೇಳಿ ಕೊಟ್ಟರು? ನಮಗೆ ಅವ ದೇವರು ಜ್ಞಾನ ಕೊಟ್ಟ, ದೇವರಿಗೆ ಯಾರು ಜ್ಞಾನ ಕೊಟ್ಟರು? ಸ್ವರಾಟ್. ಸ್ವೇನೈವ ರಾಜತೆ ಇತಿ ಸ್ವರಾಟ್. ಅವನು ಸ್ವರಾಟ್, ಅವನಿಗೆ ಇನ್ನೊಬ್ಬ ಬೇಡ. ಆತ್ಮನಯೇವ ಪ್ರಕಾಶ ಆತ್ಮತಯೇವ ಪ್ರಕಾಶೋ ಜಾಯತೆ ಅಂತ ಆಚಾರ್ಯರು ಭಾಷ್ಯ ಬರೀತಾರೆ. ಪರಮಾತ್ಮನಿಂದಲೇ ಎಲ್ರಿಗೂ ಜ್ಞಾನ, ಪರಮಾತ್ಮನಿಗೆ ಇನ್ನೊಬ್ಬರಿಂದ ಜ್ಞಾನ ಅಲ್ಲ. ಅವನು ಸ್ವರಾಟ್, ಸ್ವಪ್ರಕಾಶ ಅಂತ. ಅಲ್ಲ, ಅವನು ಎಲ್ರಿಗೂ ಜ್ಞಾನ ಕೊಡುವವ. ಬ್ರಹ್ಮದೇವರು ಜ್ಞಾನ ಕೊಟ್ಟದ್ದು ಅಲ್ವಾ? ಬ್ರಹ್ಮದೇವರಿಗೂ ಜ್ಞಾನ ಕೊಟ್ಟವ ಭಗವಂತ. ದೇವರದ್ದು ಕ್ರಮ ಏನು ಅಂತಂದರೆ, ಬರೀ ಮಕ್ಕಳನ್ನು ಸೃಷ್ಟಿ ಮಾಡುವುದಷ್ಟೇ ನಮ್ಮ ಜವಾಬ್ದಾರಿ ಅಲ್ಲ, ಜ್ಞಾನ ಕೊಡುವುದು ನಮ್ಮ ಕರ್ತವ್ಯದಲ್ಲಿ ಸೇರಿದ್ದು. ನಮ್ಮಲ್ಲಿ ಸಾಮಾನ್ಯವಾಗಿ ಹೇಗಿದೆ ನೋಡಿ, ಮೊದಲೆಲ್ಲ ಇತ್ತು ತಾಯಿಯೇ ಮೊದಲ ಪಾಠಶಾಲೆ ಅಂತ. ಈಗ ಎಲ್ಲ ಅಲ್ಲ, ಪ್ಲೇ ಹೋಮ್ ಎಲ್ಲ ಪ್ರಾರಂಭ ಆಗಿದೆ. ಶಾಲೆಯಲ್ಲೇ ಅದಲ್ಲಿ ಆಡಲಿಕ್ಕಿಂತ ಅಲ್ಲೇ ಶಾಲೆಯಲ್ಲಿ. ನಮ್ಮದು ಹಾಗೆ ಇರಲಿಲ್ಲ. ದೇವರದ್ದು ಕ್ರಮ ಹೇಗೆ ಅಂತಂದರೆ, ಯಾರು ಜನ್ಮ ಕೊಟ್ಟ ಭಗವಂತ ಅವನೇ ಪಾಠ ಹೇಳಬೇಕು, ಅವನೇ ಜ್ಞಾನವನ್ನು ಉಂಟು ಮಾಡಿಕೊಡಬೇಕು. ನೋಡಿ, ತೋರಿಸಿಕೊಟ್ಟ. ಬ್ರಹ್ಮದೇವರನ್ನು ನಾಭಿಕ ಬಲದಿಂದ ನಿರ್ಮಾಣ ಮಾಡಿದ, ಬ್ರಹ್ಮದೇವರನ್ನು ಕೂಡಿಸಿದ, ಪಾಠ ಹೇಳಿಸಿದ. ಪಾಠ ಕೇಳಲಿಕ್ಕೆ ನೋಡಿ, ತಿನ್ನಲಿಕ್ಕೆ ಅವನಿಗೆ ಹೋಗಲಿಕ್ಕೆ ಕಾಲೆಲ್ಲ ಎರಡೇ, ಕೈಯೇ, ಆದರೆ ಬಾಯಿ ಮಾತ್ರ ಚತುರ್ಮುಖ, 4 ಮುಖ. ದೇವರು ಪಾಠ ಹೇಳಿದರೆ ದೇವರು ಎಲ್ಲ ಕಡೆ ಇರ್ತಾನೆ. ಇಲ್ಲಿಂದ ಪಾಠ ಕೇಳಿದರೂ ಮೈಕ ಕನೆಕ್ಷನ್ ಇದೆ, ಇಲ್ಲಿ ಪಾಠ ಹೇಳಿದರೂ ಕೇಳಲಿಕ್ಕೆ, ಎಲ್ಲಿ ಪಾಠ 4 ಮುಖ ಚತುರ್ಮುಖ ಬ್ರಹ್ಮದೇವರಿಗೆ ಎಲ್ಲೆಲ್ಲಿಯೂ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಅಂತ. ಬ್ರಹ್ಮದೇವರು ಮೊದಲನೇ ಮಗ, ಚೊಚ್ಚಲ ಕೂಸು, ಮೊದಲನೇ ಶಿಷ್ಯ. ಹಾಗಾಗಿ ಪಾಠ ಹೇಳಿದ್ರಂತೆ. ಪಾಠ ಮುಗೀಲಿಲ್ಲ ಅಂತ
ಬ್ರಹ್ಮದೇವರು ಪಾಠ ಹೇಳ್ತಲೇ ಇರ್ತಾರೆ, ಬ್ರಹ್ಮದೇವರು ಪಾಠ ಕೇಳ್ತಲೇ ಇರ್ತಾರಂತೆ. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಯಹ ಹೃದ ಅಂದರೆ ಪಾಠ ಹೇಳ್ತಾರಂತೆ. ಅದು ಹೇಳಬೇಕಲ್ವ, ರಗಳೆ ಹೋಗಲಿ ಅಂತ ಹೇಳೋದಲ್ಲ, ಒಂದು ಕ್ಲಾಸ್ ಮುಗಿದ್ರೆ ಸಾಕು ಅಂತ ಹೇಳೋದಲ್ಲ, ನಾವು ದುಡ್ಡು ತಗೊಳ್ತೇವೆ ಅದಕ್ಕೆ ಪಾಠ ಅಂತಲ್ಲ. ಹೃದ ನಮ್ಮ ಆಚಾರ್ಯರು ವ್ಯಾಖ್ಯಾನ ಬರೀತಾರೆ, ಪ್ರೀತಿಯಿಂದ ಆ ಪಾಠ ಹೇಳುವಾಗ ಆ ಪ್ರೇಮ ಎಂಬಂತಹದ್ದಿದೆ ಸಹಜವಾಗಿ. ಆಗ ಪ್ರೀತಿಪೂರ್ವಕವಾಗಿ ಜ್ಞಾನದ ಧಾರೆಯನ್ನು ಬ್ರಹ್ಮದೇವರಿಗೆ ಹರಿಸ್ತಾ ಇದ್ದಾನೆ. ಅದು ಸಾರ್ಥಕ ನೋಡಿ. ಜಗದ್ಗುರುಗಳು ಬ್ರಹ್ಮದೇವರು, ಅವರಿಂದಾಗಿ ಇಡೀ ಜ್ಞಾನ ಪರಂಪರೆ ಅದು ಬೆಳೀತಾ ಇದೆ. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ. ದೇವರು ಜ್ಞಾನವನ್ನು ಕೊಡ್ತಾನೆ, ಆದರೆ ಕೆಲವರಿಗೆ ಮೋಹ, ವಿಪರೀತ ಜ್ಞಾನ ದೇವರ ಬಗ್ಗೆ. ಯಾರಿಗೆ? ದಡ್ಡರಿಗೆ, ಅಯೋಗ್ಯರಿಗೆ ಅಲ್ಲ, ಯೋಗ್ಯರಾದವರಿಗೂ ಭಗವಂತನ ಬಗ್ಗೆ ವ್ಯಾಮೋಹ, ವಿಮೋಹ, ವಿಪರೀತ ಜ್ಞಾನ ಇರ್ತದೆ. ಅದು ಹೇಗೆ ಹೇಳಿ ಅಂತಂದರೆ, ಭಗವಂತನ ಅನುಗ್ರಹ ಇದ್ದರೆ ಮಾತ್ರ ದೇವರ ಜ್ಞಾನನೇ ಬರುವುದು. ದೇವರ ಅನುಗ್ರಹ ಇಲ್ಲದಿದ್ದರೆ ಜ್ಞಾನ ಬರುವುದಿಲ್ಲ. ಬ್ರಹ್ಮದೇವರ ಮೇಲೆ ಹೃದಯ ಪ್ರೀತಿ ಇತ್ತು, ಆದ್ದರಿಂದ ಬ್ರಹ್ಮದೇವರಿಗೆ ಮೋಹ, ವಿಪರೀತ ಜ್ಞಾನ ಅನ್ನೋದು ಇಲ್ಲವೇ ಇಲ್ಲ. ಉಳಿದವರಿಗೆಲ್ಲ ವಿಪರೀತ ಜ್ಞಾನ ಇದೆ, ಅದನ್ನು ತೋರಿಸ್ತಾರೆ. ಸರಸ್ವತಿ ಭಾರತೀಯರಿಗಿಂತ ಕೆಳಗೆ ಪರಶುಕ್ಲತ್ರಯವರನ್ನು ಬಿಟ್ಟರೆ ಅದರ ಕೆಳಗಿನಿಂದ ಕಲಿಪ್ರವೇಶ ಆಗುತ್ತೆ, ವಿಪರೀತ ಜ್ಞಾನ ಬರ್ತದೆ. ದೇವರು ಕೊಟ್ಟರೆ ಜ್ಞಾನ, ದೇವರು ಕೊಡದಿದ್ದರೆ ವಿಪರೀತ ಜ್ಞಾನ. ನಾವು ನೋಡ್ತೇವೆ. ನಾವು ರಾವಣ ಸತ್ತ, ರುದ್ರದೇವರು ಆಯುಧ ಹಿಡ್ಕೊಂಡು ಬಂದರು ಯುದ್ಧಕ್ಕೆ ಅಂತ. ಅಂದರೆ ವಿಪರೀತ ಜ್ಞಾನ ಎಂಬಂಥದ್ದು ಯಾರನ್ನೂ ಬಿಡುವುದಿಲ್ಲ. ಮುಷ್ಯಂತಿ ಯಂ ಸೂರಯ. ಭಗವಂತನ ಬಗ್ಗೆ ಜ್ಞಾನಿಗಳಿಗೂ ಜ್ಞಾನ ಕೊಡುವವರಿಗೂ ಮೋಹನ ಇರ್ತದೆ ಅನ್ನೋದನ್ನು ಹೇಳ್ತಾ, ಭಗವಂತ ಸೃಷ್ಟಿ ಮಾಡಿದ ಅಂತ ಹೇಳುವಾಗ, ಸೃಷ್ಟಿ ಯಾರೆಲ್ಲಗ ಸೃಷ್ಟಿ ಅಂತ ಹೇಳುವಾಗ ಭಾಗವತಕಾರರು ಹೇಳ್ತಾರೆ, ಜಡಕ್ಕೆ ಸೃಷ್ಟಿ ಇದೆ, ಚೇತನಕ್ಕೆ ಸೃಷ್ಟಿ ಇದೆ, ಪರಮಾತ್ಮನಿಗೂ ಸೃಷ್ಟಿ ಇದೆ. ಒಂದು ಸಲ ತಬ್ಬಿಬ್ಬಾಗಿ ಬಿಡ್ತೇವೆ, ಇದೆಂಥದ್ದು ಭಾಗವತ ಅಂತ. ಜಡಕ್ಕೆ ಸೃಷ್ಟಿಯಾಗ್ತದೆ ಸರಿ, ಪ್ರಪಂಚ ಸೃಷ್ಟಿಯಾಯಿತು ಸರಿ, ಚೇತನ ಇದು ಅನಾದಿಯಾದ್ದು, ಇದಕ್ಕೇನು ಸೃಷ್ಟಿ ಅಂತ ಎರಡನೇ ಪ್ರಶ್ನೆ. ಅದು ಬಿಡಿ, ದೇವರಿಗೂ ಸೃಷ್ಟಿ ಇದೇನು? ಎಲ್ಲವೂ ಸರಿ, ದೇವರಿಗೂ ಸೃಷ್ಟಿ ಇದೆ, ಚೇತನಗಳಿಗೂ ಸೃಷ್ಟಿ ಇದೆ, ಜಡಕ್ಕೂ ಸೃಷ್ಟಿ ಇದೆ. ಜಡ ಅಂದರೆ ಈ ಹೊರಗಿನ ಶರೀರ, ಇದು ಜಡ, ಇದಕ್ಕೆ ಸೃಷ್ಟಿ ಇದೆ, ಶರೀರವನ್ನು ನಿರ್ಮಾಣ ಮಾಡ್ತಾನೆ. ಚೇತನಕ್ಕೆ ಸೃಷ್ಟಿ ಅಂದರೆ ಏನು? ಜೀವನಿಗೆ ಶರೀರ ಜೋಡಣೆ ಮಾಡ್ತಾನೆ, ಅದಕ್ಕೆ ಇಂದ್ರಿಯಗಳನ್ನು ಜೋಡಣೆ ಮಾಡ್ತಾನೆ, ಜ್ಞಾನವನ್ನು ಕೊಡ್ತಾನೆ. ಇದೇ ಚೇತನಕ್ಕೆ ಸೃಷ್ಟಿ. ದೇವರಿಗೇನು ಸೃಷ್ಟಿ? ಅವತಾರ ಎಂಬುದು ಜನ್ಮ. ಭಗವಂತನಿಗೆ ಸೃಷ್ಟಿ ಅಂತಂದರೆ ಅವತಾರ, ಮೇಲಿಂದ ಕೆಳಗೆ ಬರ್ತಾನೆ, ಈ ವಸ್ತುವನ್ನು ಸೃಷ್ಟಿ ಮಾಡ್ತಾನೆ. ತತ್ಸೃಷ್ಟ ತದೇವ ಅನುಪ್ರಾವಿಶತು. ಇದನ್ನು ದೇವರದು ಕ್ರಮ ಹೇಗೆ ಅಂದರೆ, ಸೃಷ್ಟಿ ಮಾಡುವುದು ಬಿಡುವುದಲ್ಲ. ನಾವು ಮಗು ಸೃಷ್ಟಿ ಮಾಡ್ತೇವೆ, ಆಫೀಸಿಗೆ ಹೋಗಿಬಿಡ್ತೇವೆ. ದೇವರು ಹಾಗೆಲ್ಲ ಮಾಡೋದಿಲ್ಲ ಅಂತೆ. ವಸ್ತುವನ್ನು ಸೃಷ್ಟಿ ಮಾಡಿದರೆ ಅದರ ಒಳಗೆ ಪ್ರವೇಶ ಮಾಡ್ತಾನಂತೆ, ಅಡಗಿ ಕೂತ್ಕೊಂಡು ಎಲ್ಲವನ್ನೂ ನಿರ್ವಹಣೆ ಮಾಡ್ತಾನಂತೆ. ಕೊನೇ ತನಕ ಇದು ರಕ್ಷಣೆಯ ಜವಾಬ್ದಾರಿ ಇದೆ ಅಂತೆ. ದೇವ್ರದ್ದು ಕ್ರಮ ಅಂದರೆ ಹಾಗೆ. ಗ್ಯಾರಂಟಿ, ಗಾಡ್ ಗ್ಯಾರಂಟಿ ಅಂದರೆ ಹೀಗೆ. ರಾಜಕೀಯದಲ್ಲಿ ಗ್ಯಾರಂಟಿ ನಾವು ನೋಡ್ತೇವೆ ನೋಡಿ, ಇದು ಹಾಗೆಲ್ಲ, ಇದು ಭಗವಂತನ ಗ್ಯಾರಂಟಿ. ಏನು ಗ್ಯಾರಂಟಿ ಅಂತಂದರೆ, ಈ ಶರೀರ ಇರುವಷ್ಟು ಕಾಲ ಭಗವಂತ ಒಳಗೆ ತತ್ಸೃಷ್ಟ ತದೇವ ಅನುಪ್ರಾವಿಶತ್ ಸಚ್ಚ ತ್ಯಚ್ಛಾಭವತ್ ನಿರುಕ್ತಂಚ ಅನಿರುಕ್ತಂಚ ನಿಲಯನಂಚ ಅನಿಲಯನಂಚ. ಎಲ್ಲ ವಸ್ತುವಿನ ಒಳಗೂ ಕೂತು ಅದರ ನೇಮನೆಯನ್ನು ಮಾಡ್ತಾನೆ. ಭಗವಂತನ ಗ್ಯಾರಂಟಿ ಅಂದರೆ ಹಾಗೆ, ನಾನಿರ್ತೇನೆ ಅಂತ ಭಗವಂತ ರಕ್ಷಣೆಯನ್ನೂ ಮಾಡ್ತಾನೆ ಅಂತ. ಹಾಗಾಗಿ ದೇವರು ಈ ಶರೀರ ಸೃಷ್ಟಿಯಾದಾಗ ಶರೀರದ ಒಳಗೆ ಭಗವಂತ ಕೂಡ್ತಾನೆ, ವಿಭೂತಿ ರೂಪದಿಂದ ಬರ್ತಾನೆ, ಅಂಶದಿಂದ ಬರ್ತಾನೆ, ಆವೇಶವಾಗಿ ಬರ್ತಾನೆ, ಸ್ವಯಂ ಅವತಾರ ಮಾಡಿ ಬರ್ತಾನೆ ಅಂತ. ಇದೆಲ್ಲ ಏನು ಅಂತಂದರೆ, ಅದಕ್ಕೆ ತೇಜೋ ವಾರಿ ಮೃದಾಂ ಯಥಾ ವಿನಿಮಯ ಅಂತ ವ್ಯಾಸರು ದೃಷ್ಟಾಂತ ಕೊಟ್ಟರು. ಕೆಲವು ಸೃಷ್ಟಿಯೇ ಮಣ್ಣಿನ ಹಾಗೆ ಅಂತ ಹೇಳಿದರು, ಕೆಲವು ಸೃಷ್ಟಿ ನೀರಿನ ಹಾಗೆ ಅಂತ, ಕೆಲವು ಸೃಷ್ಟಿ ಬೆಂಕಿಯ ಹಾಗೆ ಅಂತ ಉದಾಹರಣೆ ಕೊಟ್ಟರು. ಮಣ್ಣು ಅಂತ, ಈ ಮಣ್ಣಿನಿಂದ ಮಡಿಕೆಯನ್ನು ನಿರ್ಮಾಣ ಮಾಡ್ತೇವೆ. ಮಡಿಕೆ ಮೊದಲು ಇರಲಿಲ್ಲ, ಮಡಿಕೆ ನಿರ್ಮಾಣ ಆಯಿತು. ಇದು ಸೃಷ್ಟಿಯಿಂದ. ಜಡಕ್ಕೆ ಸೃಷ್ಟಿ ಅಂದರೆ
ಮೊದಲು ಇಲ್ಲದೇ ಇದ್ದದ್ದು ಆಮೇಲೆ ಬಂತು. ಅಂದರೆ ಮಣ್ಣು ಇತ್ತು, ಮಡಿಕೆ ಇರಲಿಲ್ಲ. ಆ ಮಡಿಕೆಯ ಶೇಪ್ ಅದು ಬಂದದ್ದು ಕುಲಾಲನಿಂದ, ಅವನ ಒಳಗೆ ಕೂತ ಭಗವಂತನಿಂದ ಬಂತು. ಮಣ್ಣಿನಿಂದ ಹೇಗೆ ಮಡಿಕೆ ಆಯಿತು, ಹಾಗೆ ಈ ಬ್ರಹ್ಮಾಂಡ, ಈ ಜಗತ್ತು ಭಗವಂತ ಪ್ರಕೃತಿಯಿಂದ ಸೃಷ್ಟಿ ಮಾಡಿದ, ಅದಕ್ಕೆ ಉತ್ಪತ್ತಿಯೇ ಇದೆ ಅಂತ ಹೇಳಿದರು. ಅದರ ಮೇಲೆ ಹೇಳಿದರು ಚೇತನ. ಚೇತನ ಅನಾದಿ ನಿತ್ಯ, ನಮ್ಮ ಜೀವ ಇದ್ದಾನೆ ನೋಡಿ, ಅನಾದಿ ನಿತ್ಯ ಅವನು. ಆದರೆ ಅವನಿಗೆ ಉತ್ಪತ್ತಿ ಏನು ಅಂತಂದರೆ ಈ ಶರೀರ ಲಾಭ ಆಯಿತು, ಇದೇ ಉತ್ಪತ್ತಿ. ಅದು ಹೇಗೆ ಅಂದರೆ ವಾರಿ ಅಂತ. ನೀರಿದೆ, ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಬೀಳ್ತದೆ. ಆ ಪ್ರತಿಬಿಂಬ ನೀರಿನಲ್ಲಿ ಹೇಗೆ ಸೃಷ್ಟಿಯಾಯಿತು ಹೊರತು ಸೂರ್ಯ ಹಾಗೇ ಇರ್ತಾನೆ, ಪ್ರತಿಬಿಂಬಕ್ಕೆ ಸೃಷ್ಟಿ. ಹಾಗೆಯೇ ಇಲ್ಲಿ ಅಂತ ಉದಾಹರಣೆ ಕೊಟ್ಟು ತೇಜಸ್ಸು ಅಂತ ಒಂದು ದೀಪದಿಂದ ಇನ್ನೊಂದು ದೀಪ ಬರ್ತದೆ. ಮೊದಲನೇ ದೀಪ ಹೋಯಿತು ಅಂತ ಹೇಳಲಿಕ್ಕಿಲ್ಲ. ಮೊದಲನೇ ದೀಪ ಇದ್ದ ಹಾಗೆ ಎರಡನೇ ದೀಪ, ಲಕ್ಷ ದೀಪ, ಕೋಟಿ ದೀಪ, ಇದೆಲ್ಲ ದೀಪಗಳು. ದೀಪ ದೀಪಾಂತರೋ ಯಥ ತೇಜ ಅಂತ ದೃಷ್ಟಾಂತ ಕೊಟ್ಟರು. ಹಾಗೆ ಭಗವಂತನ ಮೂಲ ರೂಪ ಅದು ಇದ್ದ ಹಾಗೇ ಬೇರೆ ಬೇರೆ ಅನಂತ ಅವತಾರಗಳು ಇಲ್ಲಿ ಆಯಿತು ಅಂತ ಈ ಪ್ರಥಮ ಸ್ಕಂದದ ತೃತೀಯಾಧ್ಯಾಯದಲ್ಲಿ ಭಗವಂತನ ಬೇರೆ ಬೇರೆ ಅವತಾರಗಳ ಪರಿಚಯವನ್ನು ಹೇಳಿ ಉದ್ದಗಲಕ್ಕೆ ಭಗವಂತನ ಅವತಾರಗಳನ್ನು ನಿರೂಪಣೆ ಮಾಡ್ತಾರೆ. ಅದು ತೇಜಸ್ಸಿನ ದೃಷ್ಟಾಂತ. ತೇಜಸ್ಸಿನಿಂದ ತೇಜಸ್ಸು ಹೇಗೆ ಬಂತು, ಭಗವಂತನ ಜ್ಞಾನರೂಪದಿಂದ ಜ್ಞಾನರೂಪವಾದ ಆನಂದಮಯವಾದ ಅವತಾರಗಳೇ ಬಂತು. ಮೂಲಕ್ಕೂ ರೂಪಕ್ಕೂ ಅವತಾರ ರೂಪಗಳಿಗೂ ನೇಹ ನಾನಾಸ್ತಿ ಕಿಂಚನ ಅಂತ ಅದನ್ನು ಉದಾಹರಣೆಯನ್ನು ಕೊಟ್ಟು ದೇವರು ಸೃಷ್ಟಿ ಮಾಡ್ತಾನೆ. ದೇವರಿಗೇನು ಲಾಭ? ನಮಗೆ ಹಾಗೆ ನೋಡಿ, ಯಾರೋ ದಾರಿಯಲ್ಲಿ ಹೋಗ್ತಾ ಇರ್ತೇವೆ, ಸರ್ ನಿಮಗೇನು ಉಪಕಾರ ಮಾಡಲಿ ಅಂತ ಕೇಳ್ತಾರೆ. ನಮಗೆ ಸಂಶಯ, ಇವನು ಯಾಕೆ ಬಂದ, ಏನೋ ನಮಗೆ ಟೊಪ್ಪಿ ಹಾಕಲಿಕ್ಕೆ ಬಂದ, ನಾವು ಜಾಗೃತೆ ಇರಬೇಕು. ಆ ಉಪಕಾರ ಮಾಡಲಿಕ್ಕೆ ಬಂದದ್ದು. ಉಪಕಾರ ಮಾಡಲಿಕ್ಕೆ ಬಂದರೆ ನಾವು ಸಂಶಯ ದೃಷ್ಟಿಯಿಂದ ನಾವು ನೋಡ್ತೇವೆ ಅಲ್ವಾ. ದೇವರು ಬಂದರೆ ನಾವು ಸುಮ್ಮನೆ ಇರ್ತೇವಾ? ದೇವ್ರಿಗೆ ಯಾಕೆ ಬೇಕಿತ್ತು ಈ ಕೆಲಸ? ನಾವು ಪರ್ಸನಲ್ ಮ್ಯಾಟ್ರ್, ಅವನು ಯಾಕೆ ಬೇಕಿತ್ತು? ದೇವ್ರಿಗೆ ಏನಾದರೂ ಲಾಭ ಉಂಟಾ? ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಕೊಟ್ಟರು, ಯತ್ರ ತ್ರಿಸರ್ಗೋ ಮೃಷ. ದೇವರಿಗೆ ಈ ತ್ರಿಸರ್ಗ, ಈ ಈಶ್ವರ ಸೃಷ್ಟಿ, ಚೇತನ ಸೃಷ್ಟಿ, ಜಡ ಸೃಷ್ಟಿ, ಇದರಿಂದ ದೇವರಿಗೆ ಏನಾದರೂ ಲಾಭ ಉಂಟಾ ಅಂತಂದರೆ ಯತ್ರ ತ್ರಿಸರ್ಗೋ ಮೃಷ. ಈ ಮೂರು ಸೃಷ್ಟಿ ದೇವರಿಗೆ ಮೃಷ, ದೇವರಿಗೆ ವ್ಯರ್ಥ. ನೋಡಿ, ಯತ್ರ ಅಂತ ಒಂದು ಶಬ್ದ ಹಾಕ್ತಾರೆ. ದೇವರ ವಿಷಯದಲ್ಲಿ ವ್ಯರ್ಥ ಅಂದರೆ ಪ್ರಯೋಜನವೇ ಇಲ್ಲ. ಪ್ರಯೋಜನ ಇಲ್ಲದಿದ್ದರೆ ದೇವರು ಯಾಕೆ ಮಾಡಿದರು? ಹಾಗಾದರೆ ದೇವರಿಗೆ ಪ್ರಯೋಜನ ಇಲ್ಲ, ಸೃಷ್ಟಿ ಮಾಡಿದ್ರಿಂದ ಈ ಜೀವನಿಗೆ ಇದರಿಂದ ಪ್ರಯೋಜನ ಇದೆ, ಇವರಿಂದ ಸಾಧನೆ ಮಾಡಲಿಕ್ಕಾಗತ್ತೆ. ಹಾಗಾಗಿ ಭಗವಂತನಿಗೆ ಪ್ರಯೋಜನ ಇದೆ, ಆದ್ದರಿಂದ ಇದು ಸಾರ್ಥಕ. ಯತ್ರ ಅಂದರೆ ಭಗವದ್ವಿಷಯದಲ್ಲಿ ತ್ರಿಸರ್ಗ ಮೃಷ ಅಂತ ಹೇಳಿ ದೇವರು ಸೃಷ್ಟಿ ಮಾಡಿದ. ಈ ಸೃಷ್ಟಿ ಎಂಬುದು ಅದು ಬೇರೆ ಬೇರೆ ರೀತಿದು. ಈ ಮಾಯಾಮಯ ಸೃಷ್ಟಿ ಅಂತಿದೆ. ಮಾಯಾಮಯ ಸೃಷ್ಟಿ ಅಂತಂದರೆ ಐಂದ್ರಜಾಲಿಕ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಇವತ್ತು ನಿಮ್ಗೆ ಗೊತ್ತಿದ್ದ ಹಾಗೆ ಮ್ಯಾಜಿಕ್ ಅಂತ ನಾವು ನೋಡ್ತೇವೆ. ಆ ಮ್ಯಾಜಿಕ್ ಶೋ ನೀವು ನೋಡ್ತಾ ಇರ್ತೀರಿ. ಅದು ಏನೋ ಬರೀ ಬಟ್ಟೆ ಹಿಂಗೆ ಹಿಡಿತಾನೆ, ಆ ಬಟ್ಟೆ ಏನು ಇರುವುದಿಲ್ಲ, ಸ್ಟೇಜಲ್ಲಿ ಏನೂ ಇರುವುದಿಲ್ಲ. ಮತ್ತು ಅವನು ಮೆಲ್ಲದ ಮೇಲೆ ಅದನ್ನು ತೆಗೆದರೆ ಅದರಲ್ಲಿ ಒಂದು ದೊಡ್ಡ ಪಾತ್ರೆ, ಅದರಲ್ಲಿ ನೋಡಿದರೆ ಅದರಲ್ಲಿ ಒಂದೊಂದೇ ವಸ್ತುಗಳ ಮೇಲೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಒಂದು ಮಗು ಬರುತ್ತೆ, ಅಯ್ಯೋ ಅದು ಗುಮ್ಮಾಗಿ ಬಿಡ್ತದೆ, ಏನೇನೇನೋ ಆಗ್ತದೆ. ಅದೇನು ನೋಡಿ, ಅದು ಹೇಗೆ ಆ ಇಂದ್ರಜಾಲ ಅಂತೇಳಿ ಮ್ಯಾಜಿಕ್ ಅಂತ ಹೇಳ್ತೇವೆ. ಹಾಗೆಯೇ ದೇವರು ಏನೂ ಇರಲಿಲ್ಲ ಇದನ್ನು ಸೃಷ್ಟಿ ಮಾಡಿದ ಅಂತಂದರೆ ಹಾಗಲ್ಲ. ದಾಮ್ನ ಸ್ವೇನ ಸದಾ ನಿರಸ್ತ ಕುಹಕಂ. ದೇವರ ಸೃಷ್ಟಿ ಕುಹಕ ಸೃಷ್ಟಿ ಅಲ್ಲ, ಮಾಯಾಮಯ ಸೃಷ್ಟಿ ಅಲ್ಲ. ಇಂದ್ರಜಾಲಿಕ ಇದನ್ನು ನೋಡಿ, ಒಂದು ಸಲ ನಮ್ಮ ಸ್ವಾಮಿಗಳಿಗೆ ತೋರಿಸ್ಲಿಕ್ಕೋಸ್ಕರ ಒಬ್ಬ ಮ್ಯಾಜಿಷಿಯನ್ ಅವರನ್ನು ಕರೆಸಿದ್ರು. ಅಲ್ಲಿ ಉಡುಪಿಯವನೇ, ಬ್ಯಾಂಕಿನವ, ಕರೆಸಿ ಮ್ಯಾಜಿಕ್ ಶೋ ತೋರಿಸು ಅಂತ. ಮೊದಲು ನಾವು ನೋಡಿದ್ದು, ನಾವು ಚಿಕ್ಕವರಿದ್ದೇವೆ ಸ್ವಾಮಿ. ಆವಾಗ ಅವನು ತೋರಿಸಿದ, ಏನು ನೋಟು ಹೀಗೆ ಎಣಿಸ್ತಾ ಈಗ ಆಗಿದ, ಒಂದು ನೋಟು ಹೀಗೆ ಮಾಡಿದ, ಏನು ಸಾವಿರ ನೋಟು ಬಿತ್ತು. ನಮಗೆ ಆಶ್ಚರ್ಯ, ಒಂದು ನೋಟು ಅದರಲ್ಲಿ ಎಷ್ಟು ನೋಟಾಯಿತು. ಎಲ್ಲ ಮುಗಿದ ಮೇಲೆ ಕೇಳಿದರು, ನಮ್ಮ ಸ್ವಾಮಿಗಳೇ ಕೇಳಿದರು, ಅಲ್ಲ ನೀವು ಇಷ್ಟು ನೋಟು ಮಾಡ್ತೀರಿ ಅಂತ. ಹೌದು ಅಂತ ಹೇಳಿದ. ಕೊನೆಗೆ ನಿಮ್ಗೆ ಏನು ಕೊಡಬೇಕು, ಅದು ಏನೋ ಕೊಡಬೇಕು, ವ್ಯವಸ್ಥಾಪಕರಿದ್ದರು, ಅವರು ದುಡ್ಡು ಕೊಟ್ಟರು. ಅಲ್ಲ ನೀವು ದುಡ್ಡೇ ನೀವು ಮಾಡ್ತೀರಿ, ನಿಮಗೆ ದುಡ್ಡು ಯಾಕೆ ಮತ್ತೆ ಕೇಳ್ತೀರಿ ಅಂತ. ಅವ ಹೇಳ್ದ, ಸತ್ಯವಾದ ದುಡ್ಡು ಮಾಡಲಿಕ್ಕೆ ಬಂದರೆ ನಾವು ಈ ಬಿಸಿನೆಸ್ ನಾವು ಮಾಡ್ತೇವ ನಾವು
ನಾವು ಬಿಸಿನೆಸ್ ಮಾಡ್ತೇವೆ ಅಂದರೆ ಇದು ಅಲ್ಲ, ಮತ್ತೇನು ಹೇಳಿ, ಅದು ಹೇಳಲಿಕ್ಕಾಗಲ್ಲ ಅಂತ ಹೇಳಲಿಕ್ಕಾಗದೇ ಇದ್ದ ಸಂಕಟ ಅವರಿಗೆ. ಯಾಕೆ ಹೇಳಿಕೊಟ್ರೆ ಇಷ್ಟೇನಂತ, ಮ್ಯಾಜಿಕ್ನಲ್ಲಿ ಇಷ್ಟೇ ಅಂತ ಗೊತ್ತಾದರೆ ಮತ್ತೆ ಅದರಲ್ಲಿ ಏನು ರುಚಿ ಇರುವುದಿಲ್ಲ. ಅದು ಗೊತ್ತಾಗುವ ತನಕ ಅದರಲ್ಲಿ ಉತ್ಸಾಹ ಕುತೂಹಲ ಎಲ್ಲ ಇರ್ತದೆ. ಅಂದರೆ ದುಡ್ಡು ಸೃಷ್ಟಿ ಮಾಡ್ತಾನೆ ಅಂದರೆ ಐಂದ್ರಜಾಲಿಕ ಹೊರತು ಕೈಚಳಕ ಹೊರತು ವಾಸ್ತವ ದುಡ್ಡು ಸೃಷ್ಟಿ ಮಾಡಲಿಕ್ಕೆ ಆಗೋಲ್ಲ ಅವನಿಗೆ. ನಮ್ಮ ದೇವರು ಹಾಗೇನ ಈ ಸೃಷ್ಟಿ ಐಂದ್ರಿಯಜಾಲಿಕ, ಸತ್ಯ ಸೃಷ್ಟಿ ಮಾಡಲಿಕ್ಕೆ ಅಸಮರ್ಥ, ಹಾಗಾಗಿ ಸುಳ್ಳು ಸೃಷ್ಟಿಯನ್ನು ಮಾಡಿದ. ಸುಳ್ಳು ಅಂದರೆ ಕಣ್ಣಿಗೆ ಮೋಸ ಮಾಡುವ ಸೃಷ್ಟಿಯನ್ನು ಮಾಡಿದ. ಹಾಗೆ ನಮ್ಮ ದೇವರ ಸೃಷ್ಟಿ ಕಣ್ಣಿಗೆ ಮಣ್ಣೆರಚುವ ಸೃಷ್ಟಿ ಅಲ್ಲ. ನಿರಸ್ತ ಕುಹಕಂ, ದೇವರಲ್ಲಿ ಮಾಯಾದಿ ದೋಷಗಳು ಯಾವುದೂ ಇಲ್ಲ. ಯಾಕೆ ಅಂತಂದರೆ ಮೆಜಿಷಿಯನ್ ಇರ್ತಾನೆ ನೋಡಿ, ಅವನ ಹತ್ರ ಕೇಳಿ ಯಾಕೆ ಮಾಡ್ತೀನಿ ಅಂತ, ಹೊಟ್ಟೆ ಹೊರೆಯಲಿಕ್ಕೋಸ್ಕರ ಅಂತ ಹೇಳ್ತಾನೆ, ದುಡ್ಡಿಗೋಸ್ಕರ ಅಂತ ಹೇಳ್ತಾನೆ. ಇದು ಹಾಗಲ್ಲ ನೋಡಿ. ಇಲ್ಲಿ ಹೇಗೆ ದಾಮ್ನ ಸ್ವೇನ, ಭಗವಂತ ತನ್ನ ಸ್ವತಃ ಸಾಮರ್ಥ್ಯದಿಂದ ಮಾಡ್ತಾನೆ. ಅವನಿಗೆ ಮಾಯಾದಿಗಳಿಗೆ ಅವಕಾಶ ಇಲ್ಲ. ದಾಮ್ನ ಸ್ವೇನ ಸದಾ ನಿರಸ್ತಕೋಹಕಂ ಸತ್ಯಂ ಪರಂ ಧೀಮಹಿ ಅಂತ. ಇದು ಉಪನಿಷತ್ತು ಹೇಳಿದ ಲಕ್ಷಣ. ಸತ್ಯ ಅಂತ ನಮಗೇನು ಅನ್ನಿಸ್ತದೆ ಅಂತಂದರೆ, ದೇವರು ಸತ್ಯ ಅಂತ ನೀವು ಹೇಳಿದರೆ ಪ್ರಪಂಚ ಸುಳ್ಳು ಅಂತ ಆಯಿತು ನೋಡಿ. ದೇವರು ಸತ್ಯ ಅಂತಾದರೆ ಅಲ್ಲ, ಅದು ಪರಮಾತ್ಮನಿಗೆ ಏನು ಲಕ್ಷಣ? ಸತ್ಯ ಎಂದು ಪರಮಾತ್ಮನಿಗೆ ಲಕ್ಷಣ. ಹಾಗಾದರೆ ಏನಾಯಿತು? ಉಳಿದ ಕಡೆ ಸತ್ಯತ್ವ ಇಲ್ಲ, ಜಗತ್ತು ಸುಳ್ಳು. ಜಗತ್ತು ಸುಳ್ಳು ಅಂತ ಹೇಳೋರಿಗೆ ಏನು ಖುಷಿ ಆಯಿತು ನೋಡಿ. ಅದಕ್ಕೆ ನಮ್ಮ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ, ಎಷ್ಟು ಅದ್ಭುತವಾದ ವ್ಯಾಖ್ಯಾನ. ಸತ್ಯ ಅಂತಂದರೆ ಹಾಗೆ ಅರ್ಥ ಅಲ್ಲ. ದೇವರು ಜ್ಞಾನಾನಂದಮಯನಾದವ. ಸತು ಅಂದರೆ ನಿರ್ದೋಷ, ಅದನ್ನು ಬಿಡಿಸ್ತಾರೆ ಆಚಾರ್ಯರು. ಸತ್ ತಿ ಯ 3 ಶಬ್ದಗಳು. ಸತ್ ಅಂದರೆ ದೋಷರಹಿತನಾದವ, ತೀತಿ ಆನಂದ ಉದ್ದಿಷ್ಟ, ತಿ ಅಂದರೆ ಆನಂದಮಯ, ಯ ಅಂದರೆ ಜ್ಞಾನಮಯ. ಯಾವಾಗಲೂ ಆನಂದಮಯ, ಯಾವಾಗಲೂ ಜ್ಞಾನಮಯ, ಯಾವಾಗಲೂ ನಿರ್ದೋಷನಾದವ. ಇದು ಭಗವಂತನ ಲಕ್ಷಣ. ನಮ್ಮಲ್ಲಿ ಯಾರಲ್ಲಿಯೂ ಬರುವುದಿಲ್ಲ. ನಾವು ದೋಷರಹಿತರಾಗ್ತೇವೆ ಮೋಕ್ಷಕ್ಕೆ ಹೋದಾಗ. ಯಾವಾಗಲೂ ನಿರ್ದೋಷತ್ವ ನಮ್ಮಲ್ಲಿಲ್ಲ. ನಮ್ಮಲ್ಲಿಯೂ ಜ್ಞಾನ ಬರ್ತದೆ. ಮೋಕ್ಷಕ್ಕೆ ಹೋಗುವಾಗ ದೇವರು ಕರುಣಿಸ್ತಾನೆ ಜ್ಞಾನ, ಆಗ ಆನಂದ ಆವಾಗ ಬರುತ್ತೆ. ಈಗೆಲ್ಲ ಜ್ಞಾನ ಇರ್ತದೆ, ಅದಕ್ಕಿಂತ ಜಾಸ್ತಿ ಅಜ್ಞಾನ ಇರ್ತದೆ. ಸುಖ ಇರ್ತದೆ, ಅದಕ್ಕಿಂತ ಜಾಸ್ತಿ ದುಃಖ ಇರ್ತದೆ. ನಮ್ಮಲ್ಲಿ ಗುಣ ಇರ್ತದೆ, ಅದಕ್ಕಿಂತ ಜಾಸ್ತಿ ದೋಷಗಳಿರ್ತವೆ. ಭಗವಂತನಲ್ಲಿ ನಿರ್ದೋಷತ್ವ, ಜ್ಞಾನರೂಪತ್ವ, ಆನಂದ ರೂಪತ್ವ ಭಗವಂತನ ಸ್ವರೂಪ ಲಕ್ಷಣ. ಇದು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಉಪನಿಷತ್ತು ಹೇಳಿದ ಲಕ್ಷಣ. ಪರಂ, ಇದು ಉಪನಿಷತ್ತೇ ಹೇಳಿದ್ದು. ಬ್ರಹ್ಮವಿತ್ ಆಪ್ನೋತಿ ಪರಂ, ಭಗವಂತ ಪರಂ ಅಂತಂದರೆ ಅವನು ಪೂರ್ಣ ಅಂತರ್ಥ. ಪಾಲನ ಪೂರ್ಣಯೋ, ಪಾಲನೆ ಮಾಡ್ತಾನೆ, ಪೂರ್ಣನಾದವ. ಪೂರ್ಣತ್ವ ಎಂಬುದು ಭಗವಂತನ ಲಕ್ಷಣ. ನಮ್ಮದು ಲಕ್ಷಣ ಪೂರ್ಣತ್ವ ಅಲ್ಲ, ಅಪರಿಪೂರ್ಣತ್ವದ ಪರಾಕಾಷ್ಠೆ. ಯಾರ ಹತ್ರ ಬೇಕಾದರೂ ಕೇಳಿ, ಏನ್ರಿ ಖುಷಿ ಆಯಿತಾ, ಪೂರ್ಣ ಆಯಿತಾ ಮನಸ್ಸಿನ ಇಷ್ಟ ಅಂತ ಹೇಳ್ತಾರೆ ಅಷ್ಟೇ ಹೊರತು ಆಯಿತು ಅಂತ ಹೇಳೋದೇ ಇಲ್ಲ. ಊಟ ಹಾಕಿ, ಹೊಟ್ಟೆ ತುಂಬ ಊಟ ಹಾಕಿ, ಏನು ಚೆನ್ನಾಗಿತ್ತಾ, ತೃಪ್ತಿ ಆಯಿತಾ, ಸದ್ಯಕ್ಕೆ ಆಯಿತು, ಇನ್ನು ಸಾಯಂಕಾಲಕ್ಕೆ ಬರ್ತೇನೆ ಅಂತ ಹೇಳ್ತೇವೆ ನಾವು. ಹೊರತು ನಾವು ಪೂರ್ಣ ಅನ್ನೋ ಶಬ್ದ ನಮಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ದೇವರ ಹತ್ರ ಎಷ್ಟೇ ಕೊಡಿ, ಏನೇ ಮಾಡಿ, ನಾವು ಅಪರಿಪೂರ್ಣರೇ. ಪೂರ್ಣನಾದ ಭಗವಂತ ಒಂದು ಬಿಂದು ನೀರಿಡುವುದು ಅಮೃತಾನ್ನ ಮಹಾನೈವೇದ್ಯ ಅಂತ ಹೇಳಿದ್ರೆ ಆಯಿತು ಅಂತ ಹೇಳ್ತಾರೆ, ಖುಷಿಯಲ್ಲಿ ಒಪ್ಪಿಕೊಳ್ತಾರೆ. ಅಷ್ಟು ಹೇಳಬೇಕು ನಾವು ಅಷ್ಟೇ. ದೇವರು ಪೂರ್ಣನಾದವ. ಆ ದೇವರನ್ನು ಧೀಮಹಿ ನಾವು ಧ್ಯಾನ ಮಾಡೋಣ. ಗಾಯತ್ರಿಯ ಶಬ್ದ ಇಲ್ಲಿ ಇಟ್ಟಿದ್ದಾರೆ. ಸತ್ಯಂ ಪರಂ ಉಪನಿಷತ್ತಿನ ಶಬ್ದ ಇಲ್ಲಿ ಇಟ್ಟಿದ್ದಾರೆ. ಜನ್ಮಾದ್ಯಸ್ಯ ಯತಃ ಬ್ರಹ್ಮಸೂತ್ರದ ಶಬ್ದಗಳನ್ನು ಇಟ್ಟಿದ್ದಾರೆ. ಇದರೆ ಆ ಬ್ರಹ್ಮಸೂತ್ರದಲ್ಲಿ ಏನು ಹೇಳಿದ್ದಾರೆ, ಮಹಾಭಾರತದಲ್ಲಿ ಏನು ಹೇಳಿದ್ದಾರೆ, ಗಾಯತ್ರಿಯಲ್ಲಿ ಏನು ಹೇಳಿದ್ದಾರೆ, ಉಪನಿಷತ್ತಲ್ಲಿ ಏನು ಹೇಳಿದ್ದಾರೆ, ಇದೇ ಇಡೀ ಭಾಗವತ ಹೇಳುತ್ತೆ ಅಂತ ತೋರಿಸಲಿಕ್ಕೆ ಮೊದಲನೆಯ ಮಂಗಳಾಚರಣೆಯಲ್ಲಿ ವೇದವ್ಯಾಸದೇವರು ಸರ್ವಜ್ಞನಾದ ಭಗವಂತ, ಅನಾದಿಯಾದ ವೇದ ಸಂರಕ್ಷಕನಾದ ದೇವರು ಧರ್ಮ ಸಂರಕ್ಷಕನಾಗಿ ಈ ಮಂಗಳಾಚರಣೆಯ ಮೂಲಕ ದೇವರನ್ನು ಧೀಮಹಿ ಧ್ಯಾನ ಮಾಡೋಣ, ದೇವರ ಚಿಂತನೆ ಮಾಡೋಣ ಅಂತ ನಮಗೆ ಉಪದೇಶವನ್ನು ಮಾಡಿದ್ದಾನೆ. ನಮ್ಮ ಜೀವನ ಸಫಲ ಆಗುವುದು, ಸಾರ್ಥಕ ಆಗುವುದು ಯಾವಾಗ ಅಂತಂದರೆ ಭಗವಂತನ ಬಗ್ಗೆ ಧೀಮಹಿ ಅಂದರೆ ನಾವು ಕೇಳುತ್ತಲೇ ಇರಬೇಕಂತೆ. ನಾವೊಬ್ಬರೇ ಅಲ್ಲ, ಎಲ್ಲ ಧೀಮಹಿ ಅಂದರೆ ನಾವೆಲ್ಲ ಒಟ್ಟಿಗೆ ಸೇರಿ ಭಗವಂತನನ್ನು ಕೇಳಬೇಕು ಅಂತ ವೇದವ್ಯಾಸ ದೇವರು
ಭಗವಂತನ ಮಹಿಮೆಗಳನ್ನು ಕೇಳುವುದು ಸಾಧನೆ. ಅಲ್ಲಿ ಹೇಳುವುದುಂಟು ಸಾಧನೆ ಏನು ಅಂತ. ಸಾಧನೆ ಅಂದರೆ ಭಗವಂತನ ಗುಣಗಳ ಅನುಸಂಧಾನವನ್ನು ಮಾಡುವಂತಹದ್ದು. ಅದನ್ನು ಮಾಡಬೇಕು ಅಂತ ವ್ಯಾಸರು ಈ ಮಂಗಳ ಪದ್ಯದಲ್ಲಿ ಹೇಳಿದ್ದಾರೆ ಎಂಬಲ್ಲಿಗೆ ಬೆಳಗಿನ ಪ್ರವಚನವನ್ನು ಕೃಷ್ಣಾರ್ಪಣ.